ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ತಡ್ನಿಕಾಳು ವಡೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ಇದೇ ಥರ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲೂ ಟ್ರೈ ಮಾಡಿ. ನಾವು 2 ಪಾವಷ್ಟು ಕಾಳನ್ನ ತೊಗೊಂಡಿದ್ವಿ. ಮುಂಚೆನೇ ನೆನೆಸಿಟ್ಕೊಂಡಿದ್ರು ಅಮ್ಮ ಕಾಳನ್ನ. ಅದಕ್ಕೆ ಒಂದು ದಪ್ಪ ಈರುಳ್ಳಿನ ತೊಗೋಬೇಕು, ಕಟ್ ಮಾಡ್ಕೋಬೇಕು ಸ್ಲೈಸಾಗಿ. ಅಂದರೆ ಒಂದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಯಾಕೆಂದರೆ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ನಾವು ರುಬ್ಕೋಬೇಕು ಫಸ್ಟು. ಆಮೇಲೆ ಸ್ವಲ್ಪ ಶುಂಠಿ ತೊಗೋಬೇಕು. ಶುಂಠಿ ಎಷ್ಟು ಬೇಕೋ ಅದವಾಗಿ ನೋಡ್ಕೊಂಡು ತೊಗೊಳ್ಳಿ. ನಾವು 2 ಪಾವ್ಗೆ ಇಷ್ಟು ತೊಗೊಂಡಿದ್ದೀವಿ. ಅದನ್ನು ಕಟ್ ಮಾಡ್ಕೊಂಡಿದ್ವಿ. 2 ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡ್ವಿ. 2 ಬೆಳ್ಳುಳ್ಳಿನೂ ಕ್ಲೀನಾಗಿ ಬಿಡಿಸ್ಕೊಂಡು ಅದನ್ನು ಹಾಕ್ಕೊಂಡ್ವಿ. ನಾವು 9ರಿಂದ 10 ಮೆಣಸಿನಹಣ್ಣು ತೊಗೊಂಡಿದ್ವಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ, ಕಮ್ಮಿ ಖಾರ ಇರಲಿ ಅಂದರೆ ಕಮ್ಮಿ ತೊಗೊಳ್ಳಿ. ನಾವು ಮೀಡಿಯಮಾಗಿ ಹಾಕ್ಕೊಂಡಿದ್ವಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನ ತೊಗೋಬೇಕು ನಾವು. ಅದು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಉಪ್ಪು ಹಾಕ್ಕೋಬಾರ್ದು. ಬೇಕಾದ್ರೆ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ನಾವು ಉಪ್ಪು ಹಾಕ್ಕೋಬೋದು. ಅದಕ್ಕೆ ಆಡ್ಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಇವಾಗ ನಾನು ಬಾಣಂತಿ ಆಗಿರೋದ್ರಿಂದ ನಂಗೆ ವಡೆ ಕೊಡಲ್ಲ ತಿನ್ನೋಕ್ಕೆ. ಸೊ ಅವರೆಲ್ಲ ಮಾಡ್ಕೊಂಡು ತಿಂದರು ಅಷ್ಟೇ. ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ನನಗಂತೂ ಮುಂಚೆಯಿಂದ ವಡೆ ಬಜ್ಜಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ವಡೆ ಅಂತೂ ಅಮ್ಮ ಚೆನ್ನಾಗಿ ಮಾಡ್ತಿದ್ರು. ಮುಂಚೆ ನಾವು ಕಲ್ಲಲ್ಲಿ ರುಬ್ಕೋತಾ ಇದ್ವಿ ಊರಲ್ಲಿದ್ದಾಗ. ಇಲ್ಲಿಗೆ ಬಂದಮೇಲೆ ನಾವು ಮಿಕ್ಸಿಲಿ ರುಬ್ಕೋತೀವಿ. ಆ್ಯಕ್ಚುಲಿ ಗ್ರೈಂಡರು ಅಥವಾ ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನಂತೂ ಮೊದಲು ಊಟನೇ ಮಾಡ್ತಿರ್ಲಿಲ್ಲ, ವಡೆನೇ ತಿನ್ಕೊಂಡು ಮಲ್ಕೊಬಿಡ್ತಿದ್ದೆ ಅವಾಗ. ಇವಾಗೆಲ್ಲ ಜಾಸ್ತಿ ಯಾರು ಆಯಿಲಿ ಐಟಮ್ಸ್ ತಿನ್ನಲ್ಲ, ಅಪರೂಪಕ್ಕೆ ಮಾಡ್ತಾರೆ ಇದೆಲ್ಲ. ಫಸ್ಟು ಎಷ್ಟು ಕಾಳು ತೊಗೊಂಡಿದ್ದೀವಿ ಅದಕ್ಕೆ ಮಿಕ್ಸಿಲಿ ರುಬ್ಕೊಬಿಡ್ಬೇಕು. ಇಷ್ಟೂ ಐಟಮ್ಸ್ ಹಾಕ್ಕೊಂಡು ಆ ರುಬ್ಕೊಂಡಿದ್ದ ಖಾರನ ತೊಗೋಬೇಕು. ತೊಗೊಂಡ್ಮೇಲೆ ನಾವು ಕಾಳಿಗೆ ಅದನ್ನ ಮಿಕ್ಸ್ ಮಾಡಿಕೊಂಡು ಪುನಃ ಆಡಿಸ್ಕೋಬೇಕಾಗುತ್ತೆ. ಸೊ ಅಲ್ಲಿ ತನಕ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೋಬೇಕು. ಅದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಯಾಕೆಂದರೆ ಅದು ಲಾಸ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ವಡೆ ಹಾಕೋದು. ಇವಾಗ ಖಾರ ಮತ್ತು ಕಾಳು ಎರಡೂ ತೊಗೊಂಡು ರುಬ್ಕೊಂಡ್ವಿ ನಾವು. ಮಿಕ್ಸಿಲಿ ರುಬ್ಕೊಂಡ್ರೆ ತುಂಬ ಟೇಸ್ಟ್ ಬರೋಲ್ಲ. ಆ್ಯಕ್ಚುಲಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಷ್ಟೇ, ಅಂದರೆ ಕಲ್ಲಲ್ಲಿ ರುಬ್ಬಿದಷ್ಟು ಟೇಸ್ಟ್ ಆಗಿರಲ್ಲ. ನನಗಂತೂ ನಮ್ಮಮ್ಮ ಹೆಂಗೆ ಮಾಡಿದ್ರೂ ಇಷ್ಟ ಆಗುತ್ತೆ, ಬಟ್ ತಿನ್ನೋಕ್ಕಾಗ್ತಿಲ್ಲ ಅಷ್ಟೇ. ವಡೆ ಮಾಡೋದು ಇಷ್ಟೊಂದು ಈಸಿ ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ನಾನು ಯಾವತ್ತೂ ಮಾಡಿಲ್ಲ. ಬಜ್ಜಿ ಈಸಿ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡಿದ್ದೀನಿ ಎಷ್ಟೊಂದು ಸರಿ, ಬಟ್ ವಡೆ ಅಂತೂ ಯಾವತ್ತೂ ಮಾಡಿಲ್ಲ. ಈ ಥರ ವಡೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೊಂದಾಗಿ ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ವಿ. ಅದು ಕಾದ ತಕ್ಷಣ ಹಾಕ್ಕೊಂಡು ರುಚಿಯಾಗಿತ್ತು. ಎಲ್ಲ ತಿಂದರು, ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ನ ತಮ್ಮ ಅಂತೂ ನಾವು ಇವತ್ತು ವಡೆ ಮಾಡ್ತಾಯಿದ್ದೀವಿ ಅಂದರೆ ಬಾಕ್ಲಲ್ಲಿ ಬರ್ತಿದ್ದಂಗೆ ಆಯಿತಾ ಅಂತ ಹೇಳ್ಕೊಂಡು ಬರ್ತಿರ್ತಾನೆ. ಅವನಿಗೂ ಅಷ್ಟೇ ತುಂಬ ಇಷ್ಟ ವಡೆ ಅಂತಂದರೆ. ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ವಡೆ ತಿನ್ನೋದನ್ನ ಅಷ್ಟೇ. ಇದೇ ಥರ ಬಿಸಿ ವಡೆ ನೀವು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಯಾರಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.